ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗೂ ಕೂಡ ಉಪಯೋಗವಾಗುವ ಮಾಹಿತಿಯನ್ನು ನೋಡೋಣ. ಇತಿಹಾಸದ ಮುಂದುವರೆದ ಭಾಗವಾಗಿದೆ ಇದು. ಭಾರತದ ರಾಷ್ಟ್ರೀಯ ಲಾಂಛನವನ್ನು ಎಲ್ಲಿಂದ ಪಡೆಯಲಾಗಿದೆ? ಸಾರನಾಥ್ ಕಂಬದಿಂದ. ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಪ್ರಾಕೃತ. ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಡಮಾಸ್ಕಸ್. ಬ್ಲ್ಯಾಕ್ ಪಗೋಡಾ ಎಂದು ಕರೆಯುವ ದೇವಾಲಯ ಕೋನಾರ್ಕ್ ಸೂರ್ಯ ದೇವಾಲಯ, ಇದು ಒಡಿಶಾದಲ್ಲಿದೆ. ಮೌರ್ಯರ ಕಾಲದಲ್ಲಿದ್ದ ನಗರಗಳ ಜನಗಣತಿ ಅಧಿಕಾರಿ ನಾಗರಕ. ಭಾರತದಲ್ಲಿ ಸಾಮ್ರಾಜ್ಯ ನಿರ್ಮಿಸಿದ ಮೊಟ್ಟ ಮೊದಲ ಮನೆತನ ಎಂಬ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಮೌರ್ಯ ಸಾಮ್ರಾಜ್ಯ. ಜ್ಞಾನೋದಯವಾದ ನಂತರ ಬುದ್ಧ 5 ಜನರನ್ನು ಭೇಟಿಯಾದ ಸ್ಥಳ ಸಾರನಾಥ. ಎ ಫಾರ್ಗಟನ್ ಆಫ್ ಎಂಪೈರ್ ವಿಜಯನಗರ ಗ್ರಂಥದ ರಚನೆಕಾರರು ಯಾರು? ರಾಬರ್ಟ್ ಸಿವೆಲ್. ಇಂಡಿಕಾ ಗ್ರಂಥವನ್ನು ಬರೆದವರು ಮೆಗಸ್ತನೀಸ್. ಮೈನ್ ಕ್ಯಾಂಪ್ ಕೃತಿಯನ್ನು ಬರೆದವರು ಹಿಟ್ಲರ್. ಕಾಲಚಕ್ರ ಸಮಾರಂಭ ಸಂಬಂಧಿಸಿದ್ದು ಬೌದ್ಧ ಧರ್ಮ, ಇದು ಸಂಸ್ಕೃತ ಗ್ರಂಥವಾಗಿದೆ. ಮಾಯಾದೇವಿ ಗೌತಮ ಬುದ್ಧನಿಗೆ ಯಾವ ಮರದ ಕೆಳಗೆ ಜನ್ಮ ನೀಡಿದಳು? ಸಾಲು ಮರ. ದೀಘಾ ನಿಕಾಯ, ಇದು ಬೌದ್ಧ ಗ್ರಂಥಗಳು. ಜೈನ ಕೃತಿ ಸ್ತಂಭ ಯಾವ ತೀರ್ಥಂಕರನಿಗೆ ಸಂಬಂಧಿಸಿದೆ? ಆದಿನಾಥ. ಜೈನ ಧರ್ಮದಲ್ಲಿ ಶಿಕ್ಷಣದ ಅಂತಿಮ ಗುರಿ ವಿಮೋಚನೆ ಅಥವಾ ಶ್ವೇತಾಂಬರ. ಜೈನ ಧರ್ಮದ ಸ್ಥಾಪಕ ಋಷಭನಾಥ, ಜ್ಞಾತ್ರಿಕ ಕುಲದವನು. ಚಾಲುಕ್ಯ ಸಾಮ್ರಾಜ್ಯದ ಕಾಲದ ಪಟ್ಟದಕಲ್ಲು ದೇವಾಲಯ ಕಟ್ಟಿರುವುದು ಕೆಂಪು ಮರಳುಗಲ್ಲು, ಇದು ಬಾಗಲಕೋಟೆಯಲ್ಲಿ ಕಂಡುಬರುತ್ತೆ. ಗಗನ್ ಮಹಲ್ ಕಟ್ಟಿಸಿದ ಮನೆತನ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ನೆನಪಿರಲಿ. ಗಗನ್ ಮಹಲ್ ಕಟ್ಟಿಸಿದ ಮನೆತನ ಆದಿಲ್ ಶಾಹಿ, ಸಾರಿ ಫಾರ್ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್. ಗಗನ್ ಮಹಲ್ ಕಟ್ಟಿಸಿದ ಮನೆತನ ಆದಿಲ್ ಶಾಹಿ ಮನೆತನ, ವಿಜಯಪುರ. ಅ ನೆವರ್ ಟು ಫಾರ್ಗಟನ್ ಎಂಪೈರ್ ಕೃತಿಯ ಕರ್ತು ಸೂರ್ಯನಾರಾಯಣ ರಾವ್. ದಿ ಪ್ರಿನ್ಸ್ ಕೃತಿಯ ಕರ್ತು ಮೆಕವಲಿ. ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯನ್ ಪುಸ್ತಕದ ಲೇಖಕರು ಆರ್ ಸಿ ದತ್. ದಾಸ ಕ್ಯಾಪಿಟಲ್ ಪುಸ್ತಕ ಬರೆದವರು ಕಾರ್ಲ್ ಮಾರ್ಕ್ಸ್. ಖಜುರಾಹೋ ದೇವಾಲಯ ಕಟ್ಟಿಸಿದವರು ಚಂದೇಲರು. 23ನೇ ತೀರ್ಥಂಕರ ಪಾರ್ಶ್ವನಾಥ, ಬನಾರಸ್ ರಾಜಕುಮಾರ. ಅಶೋಕ ಚಕ್ರವರ್ತಿಯ ತಾಯಿ ಹೆಸರು ಸುಭದ್ರಾಂಗಿ. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರಥ ಪುಷ್ಯಮಿತ್ರ ಶುಂಗನಿಂದ ಕೊಲೆಯಾದನು. ಆಳ್ವಿಕೆಯಲ್ಲಿ 4ನೇ ಬೌದ್ಧ ಪರಿಷತ್ ನಡೆಯಿತು. ಇದು ಕನಿಷ್ಕದಲ್ಲಿ ಕುಂಡಲವನದಲ್ಲಿ ಕನಿಷ್ಕ ಸ್ಥಳದಲ್ಲಿ ಕುಶಾನ ರಾಜನ ಆಳ್ವಿಕೆಯಲ್ಲಿ 4ನೇ ಬೌದ್ಧ ಪರಿಷತ್ ನಡೆಯಿತು. ಯಾವ ರಾಜರ ಆಳ್ವಿಕೆಯಲ್ಲಿ ಮೊದಲ ಬೌದ್ಧ ಪರಿಷತ್ ನಡೆಯಿತು? ಅಜಾತಶತ್ರು. ನಡೆದ ಸ್ಥಳ ರಾಜಗೃಹ. ಬೌದ್ಧ ಧರ್ಮದ ಮಹಾಯಾನ ಪಂಥವು ಯಾರ ಆಳ್ವಿಕೆಯಲ್ಲಿ ಅಸ್ತಿತ್ವಕ್ಕೆ ಬಂದಿತು? ಕನಿಷ್ಕ. ಬೌದ್ಧ ಧರ್ಮದ ಮಹಾಯಾನ ಪಂಥದ ಸ್ಥಾಪಕ ಅಸಂಗ. ಇಲ್ಲಿ ಋಷಭನಾಥ ತಂದೆ ತಾಯಿಯ ಹೆಸರನ್ನು ಉಲ್ಲೇಖಿಸಲಾಗಿದೆ ಭಾಗವತ ಪುರಾಣದಲ್ಲಿ. ಮೌರ್ಯರ ಕಾಲದಲ್ಲಿ ಜವಳಿ ತಯಾರಿಕೆಯ ಮುಖ್ಯ ಕೇಂದ್ರಗಳು ವಾರಣಾಸಿ, ಮಥುರಾ, ಬಂಗಾಳ, ಗಾಂಧಾರ. ಮಗಧವನ್ನು ಆಳಿದ ಮೊದಲ ರಾಜವಂಶ ಹರಿಯಾಂಕ, ಬಿಂಬಸಾರ ಮತ್ತು ಅಜಾತಶತ್ರು. ಸತಿಯ ಮೊದಲ ಉದಾಹರಣೆ ಕಂಡು ಬಂದದ್ದು ಗುಪ್ತರ ಕಾಲದಲ್ಲಿ, ಭಾನುಗುಪ್ತನ ಇರಾನ ಶಾಸನದಲ್ಲಿ. ಹರಪ್ಪ ನಾಗರಿಕತೆಯ ಮುದ್ರೆಗಳು ಚೌಕಾಕಾರವಾಗಿದ್ದವು. ಇವು ಸ್ವಿಟೈಟ್ ಕಲ್ಲುಗಳಿಂದ ರಚನೆಯಾಗಿದ್ದವು. ಕಾಲಿಬಂಗನ್ ಇರುವುದು ರಾಜಸ್ಥಾನದ ಹನುಮಾನ್ಗಢದಲ್ಲಿ. ಧಾನ್ಯಗಳ ನಗರ ಹರಪ್ಪ ನಾಗರಿಕತೆ. ಉಳುಮೆ ಮಾಡಿದ
ಹೊಲದ ಪುರಾವೆಗಳು ಕಂಡು ಬಂದದ್ದು ಕಾಲಿಬಂಗನ್ನಲ್ಲಿ. ಋಗ್ವೇದ ಕಾಲದಲ್ಲಿ ತಾಮ್ರದ ನಾಣ್ಯ ಆಯಾಸ್ ಎನ್ನುತ್ತಿದ್ದರು. ಋಗ್ವೇದದ ರಚನೆ ಆರಂಭಿಕ ವೈದಿಕ ಕಾಲ BC 1500 100. ಬುದ್ಧ ಮತ್ತು ಮಹಾವೀರ ಯಾವ ಮಹಾಜನಪದಕ್ಕೆ ಸೇರಿದರು? ವಜ್ಜಿ. ರಾಜಧಾನಿ ವೈಶಾಲಿ. ಅತ್ಯಂತ ಹಳೆಯದಾದ ಉಪನಿಷತ್ ಇದು ಸರಿ ಇದೆ ಏನಿಲ್ಲ, ನಂಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಬೃಹದ್ದಾರ ನಾಯಕ. ಮಧುರ ಪುಸ್ತಕ ಸಾಮವೇದ. ಅಶೋಕನ ಸೈನ್ಯದ ಭಾಗ ಆನೆಗಳು. ಮೊದಲ ಜೈನ ಸಮ್ಮೇಳನ ನಡೆದದ್ದು ಪಾಟಲಿಪುತ್ರ. ಇದು ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ. ಮಧ್ಯಪ್ರದೇಶದ ಸೋನಗಿರಿಯ ಸಂಬಂಧಿಸಿದ್ದು ಜೈನರ ಯಾತ್ರಾ ಕೇಂದ್ರ. ಮೊದಲ ಜೈನ ತೀರ್ಥಂಕ ವೃಷಭನಾಥ. ಎರಡನೇ ಜೈನ ತೀರ್ಥಂಕ ಅಜಿತನಾಥ. ಮೂರನೇ ಜೈನ ತೀರ್ಥಂಕ ಸಂಭವನಾಥ. ನಾಲ್ಕನೇ ಜೈನ ತೀರ್ಥಂಕ ಅಭಿನಂದನಾಥ. 23ನೇ ಜೈನ ತೀರ್ಥಂಕ ಪಾರ್ಶ್ವನಾಥ. 24ನೇ ತೀರ್ಥಂಕ ಮಹಾವೀರ. ಮುಂದೆ ಬರುವುದು ಬುದ್ಧನ ಜನನ ಕ್ರಿಸ್ತಪೂರ್ವ 563ರಲ್ಲಿ ಲುಂಬಿನಿ ವನದಲ್ಲಿ ಎಂಬ ಪುಸ್ತಕವನ್ನು ಬರೆದವರು ಅಮೋಘವರ್ಷ ನೃಪತುಂಗ. ಕೌಟಿಲ್ಯನ ಇತರ ಹೆಸರುಗಳು ವಿಷ್ಣುಗುಪ್ತ, ಚಾಣಕ್ಯ. ದೇವಿ ಚಂದ್ರಗುಪ್ತಂ ಕೃತಿಯ ಲೇಖಕರು ವಿಶಾಖದತ್ತ. ಆರ್ಯಭಟಿಯಂ ಕೃತಿಯನ್ನು ರಚಿಸಿದವರು ಆರ್ಯಭಟ್ಟ. ಈತೊಬ್ಬ ಖಗೋಳಶಾಸ್ತ್ರಜ್ಞ. ಎರಡನೇ ಭಾಸ್ಕರ ಪ್ರಖ್ಯಾತ ಪಡೆದಿದ್ದು ಗಣಿತಕ್ಕೆ. ಪಂಚಸಿದ್ಧಾಂತ ರಚಿಸಿದವರು ವರಹ ವಿಹಾರ. ಈತನು ಕೂಡ ಇದನ್ನು ಖಗೋಳ ವಿಜ್ಞಾನದ ಬೈಬಲ್ ಎಂದು ಕರೀತಾರೆ. ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮ ಆಡಳಿತದ ವ್ಯವಸ್ಥೆ ಬಗ್ಗೆ ತಿಳಿಸುತ್ತದೆ. ಕುತುಬ್ ಮಿನಾರ್ ಬಳಿ ಇರುವ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು? ಗುಪ್ತರು. ಗುಪ್ತರ ಅವಧಿಯ ಬೆಳ್ಳಿ ನಾಣ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ರೂಪಕ್. ಗುಪ್ತರ ಸ್ಥಾಪಕ ಶ್ರೀಗುಪ್ತ. ಗುಪ್ತರ ಕಾಲದ ಸಂಧಿ ವಿಗ್ರಹಕ ಯಾವ ಆಡಳಿತ ಮಂತ್ರಿಯಾಗಿದ್ದನು? ಯುದ್ಧ ಮತ್ತು ಶಾಂತಿ. ಗುಪ್ತರ ಕಾಲದ ಉದ್ರಂಗ ಎಂಬ ಪದ ಸಂಬಂಧಿಸಿದ್ದು ಭೂ ತೆರಿಗೆ. ನವಶಶಾಂಕ ಚರಿತ ಕೃತಿಯನ್ನು ರಚಿಸಿದರು ಪದ್ಮಗುಪ್ತ. ಗುಪ್ತರ ಕಾಲದಲ್ಲಿ ಉಗಮವಾದ ಹೊಸ ಜಾತಿಯನ್ನು ಏನೆಂದು ಕರೆಯುತ್ತಿದ್ದರು? ಕಾಯಸ್ಥರು. ನರ್ಮದಾ ನದಿ ಕದನ ನಡೆದಿದ್ದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ. ಕುಂಭಮೇಳವನ್ನು ಅಲಹಾಬಾದಿನಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಹರ್ಷವರ್ಧನ. ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಪುಷ್ಯಭೂತಿ. ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ ಇವು ಯಾರ ಕೃತಿಗಳು? ಹರ್ಷವರ್ಧನ. ಅದೇ ದಿನ್ಕಾ ಚೋಪ್ರಾ ಮಸೀದಿಯನ್ನು ನಿರ್ಮಿಸಿದರು ಕುತುಬ್ದೀನ್ ಐಬಕ್. ಅಜ್ಮೀರದಲ್ಲಿದೆ. ಲಾಕ್ ಬಕ್ಷ್ ಅಥವಾ ಲಕ್ ಬಕ್ಷ್ ಸುಲ್ತಾನ್ ಯಾರು? ಕುತುಬ್ದೀನ್ ಐಬಕ್. ಚೌಗಾನ್ ಆಟವಾಡುವಾಗ ಬಿದ್ದು ಸತ್ತವನು ಕುತುಬ್ದೀನ್ ಐಬಕ್. ಕುತುಬ್ದೀನ್ ಐಬಕ್ ಸಮಾಧಿ ಇರುವುದು ಲಾಹೋರ್ನಲ್ಲಿ. 1000 ದಿನಾರ್ ಎಂದು ಕರೆಯಲ್ಪಡುವನು ಮಲಿಕ್ ಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲಿಕ್ ಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿ ಗುರ್ಷಪ್. ಕುವತ್ ಉಲ್ ಇಸ್ಲಾಂ ಮಸೀದಿಯ ಗೇಟ್ವೇ ಅಲೈ ದರ್ವಾಜ. ಗುಲಾಂ ರಾಜವಂಶದ ಮುಖ್ಯ ಆದಾಯ ಮೂಲ ಭೂಕಂದಾಯ. ಸೊ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ಕನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಅಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್.